ಹಲೋ, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ಚುರುಮುರಿ ಚೂಡ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ತುಂಬ ಈಸಿಯಾಗಿ ಮಾಡ್ಕೋಬಹುದು ಇದು. ನೋಡಿ, ಇವಾಗ ನಾನು ಒಗ್ಗರಣೆ ಹಾಕೋತಾ ಇದ್ದೀನಿ. 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, ಹಾಗೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದರೆ ಟೇಸ್ಟಿಯಾಗಿರುತ್ತೆ. ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡ್ಕೋಬೇಕು. ನಾನು ಇಲ್ಲಿ ಶೇಂಗಾ ಹಾಕೋತಾ ಇದ್ದೀನಿ. ಇದು ಹುರಿದಿರೋ ಶೇಂಗಾ ಅಲ್ಲ, ಹಸಿದು. ಇದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಗ್ಯಾಸ್ ಲೋ ಫ್ಲೇಮಲ್ಲೇ ಇಟ್ಟುಕೊಂಡು ಫ್ರೈ ಮಾಡ್ಕೋಬೇಕು. ಇವಾಗ ಫ್ರೈ ಆಗಿದೆ. ನಾನು ಈಗ ಪುಟಾಣಿ ಹಾಕೋತಾ ಇದ್ದೀನಿ. ಶೇಂಗಾ ಅಥವಾ ಪುಟಾಣಿ ಆಗಲಿ ಜಾಸ್ತಿ ಹಾಕೋಬೇಕು, ಏಕೆಂದರೆ ಚುರುಮುರಿಯಲ್ಲಿ ಜಾಸ್ತಿ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ನಾನು ಪುಟಾಣಿ ಹಾಕಿದ ನಂತರ ಫ್ರೈ ಮಾಡ್ಕೋತಾ ಇದ್ದೀನಿ. ಶೇಂಗಾ ಪುಟಾಣಿ ಒಮ್ಮೆ ಹಾಕಿದರೆ ಪುಟಾಣಿ ಸೀದ್ ಹೋಗುತ್ತೆ. ಇವಾಗ ನಾನು ಉಪ್ಪು ಹಾಕ್ಕೊಂಡು ಇದ್ದೀನಿ, ಏಕೆಂದರೆ ಅದು ಎಣ್ಣೆಯಲ್ಲಿ ಕರಗುತ್ತೆ. ಇವಾಗ ನೀವು ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ಕೋಬಹುದು. ನೋಡಿ, ನೀಟಾಗಿ ಫ್ರೈ ಆಗಿದೆ. ನಾನು ಇವಾಗ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ, 1 ಟೀ ಸ್ಪೂನು. ನೀವು ಸಹ ನೋಡಿಕೊಂಡು ಹಾಕೋಬೇಕು. ಹಾಗೆ ಇಲ್ಲಿ ನಾನು ಮಸಾಲೆ ಖಾರ ಹಾಕೋತಾ ಇದ್ದೀನಿ, 1-2 ಟೀ ಸ್ಪೂನು. ಮತ್ತು ಕೆಂಪು ಖಾರನೂ ಹಾಕೋತಾ ಇದ್ದೀನಿ, ಕಲರಿಗೋಸ್ಕರ. ಅದು ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕಷ್ಟು. ಹಾಗೆ ಇದು ಚುರುಮುರಿ ಚೂಡ ಮಸಾಲ ಹಾಕೋತಾ ಇದ್ದೀನಿ ಟೇಸ್ಟಿಗೆ. ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು. ಒಗ್ಗರಣೆ ಮುಗಿದ ನಂತರ ಗ್ಯಾಸ್ ಆಫ್ ಮಾಡಿಕೊಂಡು ಚುರುಮುರಿ ಹಾಕೋತಾ ಇದ್ದೀನಿ ಇವಾಗ ನಾನು. ಇದು ನಾರ್ಮಲ್ ಚುರುಮುರಿ ಅಲ್ಲ, ಇದು ದೇವಸ್ಥಾನದಲ್ಲಿ ಸಿಗುವಂತಹ ಚುರುಮುರಿ. ಇದಕ್ಕೆ ಉಪ್ಪು ಜಾಸ್ತಿ ಇರುತ್ತೆ, ನೋಡ್ಕೊಂಡು ಹಾಕೊಳ್ಳಿ ಉಪ್ಪು, ಯಾಕಂದರೆ ಚುರುಮುರಿ ಉಪ್ಪು ಆಗಿರುತ್ತೆ ಅಲ್ಲ, ಅದಕ್ಕೆ. ನೋಡಿ, ನಾನು ಇವಾಗ ಚುರುಮುರಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪಾಗಿ ಹಾಕೋಬೇಕು, ಯಾಕೆಂದರೆ ಚುರುಮುರಿ ಜಾಸ್ತಿ ಆದರೆ ಖಾರ ಉಪ್ಪು ಕಮ್ಮಿ ಆಗುತ್ತೆ. ನೋಡಿ, ಇವಾಗ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಈ ಥರ ಮಾಡ್ಕೋಬೇಕು. ನೋಡಿ, ಇವಾಗ ನಾನು ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ. ಅದು ಸಕ್ಕರೆ ಪುಡಿ ಮಾಡಿ ಇಟ್ಕೋಬೇಕು, ಚುರುಮುರಿಗೆ ಅಂಟಿಕೊಳ್ಳುತ್ತೆ, ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಇವಾಗ ನಾನು ಹಾಕ್ಕೊಂಡಿದ್ದೀನಿ ಸಕ್ಕರೆ. ಇದು ಸಹ ಮಿಕ್ಸ್ ಮಾಡ್ಕೊಳ್ಳೋಣ. ಚುರುಮುರಿ ಮೆತ್ತಗಿದ್ರೆ ನೀವು ಒಗ್ಗರಣೆ ಆದ ತಕ್ಷಣ ಮಿಕ್ಸ್ ಮಾಡಿದ ನಂತರ ನೀವು ಅದನ್ನು ಗ್ಯಾಸ್ ಮೇಲೆ 1-2 ಮಿನಿಟ್ಸ್ ಆಗಿ ಬಿಸಿ ಮಾಡ್ಕೋಬೇಕು. ಹಾಗೆ ತಿರುಗ್ತಾ ಇರಬೇಕು. ಅದು ತಣ್ಣಗಾದ ನಂತರ ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಹೇಗೆ ರೆಡಿಯಾಗಿದೆ ಚೆನ್ನಾಗಿ. ನಾನು ಇಲ್ಲಿ ಸ್ವಲ್ಪ ಗಾರ್ನಿಷ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮಿಕ್ಸ್ ಸೇವ್ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಸೌತೆಕಾಯಿ ತೊಗೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಇದ್ರ ಜೊತೆ ತಿಂತಾ ಇದ್ದರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ.